Before starting this video, if you interested in my videos, please like, share and subscribe to my channel, and don't forget to press the bell icon. Comment your ideas and feedback in the comment box. Vande Matram, dear friends. I am your Rohit sir and welcome you to Quick Study for Competitive. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಚಾಪ್ಟರ್ 2 ಆಫ್ ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಾಗಜಿ ಅಕಾರ್ಡಿಂಗ್ ಟು ಅಫಿಷಿಯಲ್ ಸಿಲೆಬಸ್. ಇದು ಶಿಕ್ಷಕರ ನೇಮಕಾತಿಯಲ್ಲಿ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಒಂದು ಕೋರ್ಸ್. ನೀವು TET, CTET, GPSTR, Hstr ಯಾವುದೇ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ CDP ಸಬ್ಜೆಕ್ಟ್ಗಾಗಿ ಈ ವಿಡಿಯೋ ರೆಫರ್ ಮಾಡಿ. ಅದರೊಂದಿಗೆ ಈ ಒಂದು ಸಿರೀಸ್ ನಿಮಗೆ ಇಷ್ಟ ಆಗ್ತಿದ್ದರೆ ಲೈಕ್ ಮಾಡಿ, ನಮ್ಮ ಚಾನೆಲ್ ಮೇಲೆ ಫಸ್ಟ್ ಟೈಮ್ ಬಂದಿದ್ದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಿಂದಿನ ಒಂದು ವಿಡಿಯೋದಲ್ಲಿ ಕಾನ್ಸೆಪ್ಟ್ ಆಫ್ ಡೆವಲಪ್ಮೆಂಟ್ ಆ್ಯಂಡ್ ಇಟ್ಸ್ ರಿಲೇಶನ್ಶಿಪ್ ವಿತ್ ಲರ್ನಿಂಗ್ ಮತ್ತು ಕೆಲವೊಂದು ಪ್ರಾಕ್ಟೀಸ್ ಕ್ವೆಶನ್ಸ್ಗಳನ್ನು ನೋಡಿದ್ದೇವೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ, ನಿರಂತರತೆಯ ಒಂದು ತತ್ವ. ಪ್ರಿನ್ಸಿಪಲ್ ಆಫ್ ಯೂನಿಫಾರ್ಮ್ ಪ್ಯಾಟರ್ನ್ ಎಂದರೇನು ನೋಡೋಣ. ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್, ವೈಯಕ್ತಿಕ ವ್ಯತ್ಯಾಸಗಳಾವುವು ಎಂಬುದನ್ನು ನೋಡೋಣ. ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್, ಪ್ರಿನ್ಸಿಪಲ್ ಆಫ್ ಇಂಟರ್ರಿಲೇಷನ್ ಎಂದರೇನು ನೋಡೋಣ. 6th one ಪ್ರಿನ್ಸಿಪಲ್ ಆಫ್ ಮ್ಯಾಚುರೇಷನ್ ಆ್ಯಂಡ್ ಲರ್ನಿಂಗ್, ಪ್ರಿನ್ಸಿಪಲ್ ಆಫ್ ಜಾಯಿಂಟ್ ಪ್ರಾಡಕ್ಟ್ ಆಫ್ ಹೆರಿಡಿಟಿ ಆ್ಯಂಡ್ ಎನ್ವೈರ್ಮೆಂಟ್, ಅನುವಂಶಿಕತೆ ಮತ್ತು ಪರಿಸರದ ಬಗ್ಗೆ ನೋಡೋಣ. ಅದರೊಂದಿಗೆ ಪ್ರಿನ್ಸಿಪಲ್ ಆಫ್ ಟೋಟಲ್ ಡೆವಲಪ್ಮೆಂಟ್, ಅದೇ ರೀತಿ ಪ್ರಿನ್ಸಿಪಲ್ ಆಫ್ ಡೈರೆಕ್ಷನ್, ಫಾರ್ ಎಕ್ಸಾಂಪಲ್ ಸಿಫಾಲೋಕಾರ್ಡಲ್ ಡೆವಲಪ್ಮೆಂಟ್, ಪ್ರಾಕ್ಸಿಮೋಡಿಸ್ಟಲ್ ಸೀಕ್ವೆನ್ಸ್ ಗಳೆಂದರೇನು ಎಂಬುದನ್ನು ನೋಡೋಣ. ನೆಕ್ಸ್ಟ್ ಪ್ರಿನ್ಸಿಪಲ್ ಆಫ್ ಜನರಲ್ ಟು ಸ್ಪೆಸಿಫಿಕ್ ರೆಸ್ಪಾನ್ಸಸ್, ಪ್ರಿನ್ಸಿಪಲ್ ಆಫ್ ಕ್ಯುಮ್ಯುಲೇಷನ್ ಆ್ಯಂಡ್ ರೀಕ್ಯಾಪಿಚುಲೇಷನ್, ಪ್ರಿನ್ಸಿಪಲ್ ಆಫ್ ಪ್ರೆಡಿಕ್ಟಬಿಲಿಟಿ, ಪ್ರಿನ್ಸಿಪಲ್ ಆಫ್ ಔಟರ್ ಕಂಟ್ರೋಲ್ ಟು ಇನ್ನರ್ ಕಂಟ್ರೋಲ್ ಇತ್ಯಾದಿ. ಹಾಗೂ ಇದರೊಂದಿಗೆ ಕೆಲವೊಂದು ಇಂಪಾರ್ಟೆಂಟ್ ಕ್ವಿಜ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್. ಅಭಿವೃದ್ಧಿಯ ತತ್ವಗಳನ್ನು ನಾವು ಏಕೆ ಅಭ್ಯಸಿಸಬೇಕು? The process of development is very wide, complex and continuous. Thus, some principles need to be followed to understand it. ಅಭಿವೃದ್ಧಿ ಪ್ರಕ್ರಿಯೆಯು ಬಹಳ ವಿಶಾಲವಾದ ಸಂಕೀರ್ಣತೆ ಮತ್ತು ನಿರಂತರತೆಯನ್ನು ಹೊಂದಿದೆ. ಇದನ್ನು ಸುಲಭವಾಗಿ ತಿಳಿಯಲು ಕೆಲವೊಂದು ತತ್ವಗಳನ್ನು ಅನುಸರಿಸಬೇಕಾಗುತ್ತದೆ. ಕೆಲವೊಂದು 10-12 ತತ್ವಗಳಿವೆ. ಇದನ್ನು ತಿಳಿದುಕೊಂಡರೆ ಎಕ್ಸಾಮ್ ಅಲ್ಲಿ ಬರುವ ಪ್ರಶ್ನೆಗಳು ಈಸಿಲಿ ಡೀಲ್ ಮಾಡಬಹುದು ಮತ್ತು ಮಕ್ಕಳಿಗೆ ಅರ್ಥ ಮಾಡಿಕೊಳ್ಳಲು ಈ ತತ್ವಗಳು ಸಹಾಯ ಮಾಡುತ್ತೆ. ಮುಂದುವರಿಯೋಣ. ಫಸ್ಟ್ ಒನ್, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಆರ್ ಚೇಂಜ್. ಅಂದರೆ ನಿರಂತರತೆಯ ತತ್ವ ಅಥವಾ ಬದಲಾವಣೆಯ ತತ್ವ. ಅಭಿವೃದ್ಧಿಯು ಒಂದು ಲೈಫ್ ಲಾಂಗ್ ಪ್ರೊಸೆಸ್. ಇದು ಗರ್ಭದಿಂದ ಸಾವಿನ ತನಕ ಚಲಿಸುವ ಒಂದು ಪ್ರಕ್ರಿಯೆ. ಇದು ಎಂದಿಗೂ ನಿಲ್ಲುವುದಿಲ್ಲ. An individual starting his life from a tiny cell develops his body, mind and other aspects of personality through a continuous stream of development in these various dimensions. ಸಣ್ಣ ಕೋಶದಿಂದ ಆರಂಭವಾದ ಅಭಿವೃದ್ಧಿ ದೇಹ, ಮನಸ್ಸು ಮತ್ತು ವ್ಯಕ್ತಿತ್ವದ ಇತರ ಅಂಶಗಳನ್ನು ಒಳಗೊಂಡಂತಹ ಒಂದು ಕಂಟಿನ್ಯೂಸ್ ಪ್ರೊಸೆಸ್ ಆಗಿದೆ. ಎಕ್ಸಾಂಪಲ್, ನೀವು ಚಿಕ್ಕವರಿದ್ದಾಗ ಹೇಗಿದ್ದೀರೋ ಹಾಗೆ ಈಗಿರಲ್ಲ, ಈಗಿದ್ದ ಹಾಗೆ ವಯಸ್ಸಾದಾಗ ಇರಲ್ಲ. ಏನಾದರೂ ಪರಿವರ್ತನೆ ಆಗ್ತಾ ಹೋಗ್ತದೆ. ಅದು ಕಲಿಕೆ ಆಗಿರಲಿ, ದೇಹದ ಬೆಳವಣಿಗೆ ಆಗಿರಲಿ, ಕೌಶಲ್ಯ ಆಗಿರಲಿ, ಅಥವಾ ನಾವು ಕೆಲವೊಂದು ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಳ್ಳುತ್ತೇವೆ. The major changes in size, proportion, acquisition of mental, motor and behavioral skills. So, ಇಲ್ಲಿ ನೋಡಬಹುದು ಪ್ರಮುಖ ಬದಲಾವಣೆಗಳೆಂದರೆ ದೇಹದ ಗಾತ್ರದಲ್ಲಿ ಆಗುವ ಬದಲಾವಣೆ, ಅದೇ ರೀತಿ ಪ್ರಮಾಣದಲ್ಲಿ ಆಗುವ ಬದಲಾವಣೆ, ಮಾನಸಿಕ ಬೆಳವಣಿಗೆ, ಮೋಟರ್ ಸ್ಕಿಲ್ಸ್ ಅಂದರೆ ಚಲನವಲನಗಳಲ್ಲಿ ಆಗುವಂತಹ ಬದಲಾವಣೆ ಮತ್ತು ವರ್ತನೆಗಳಲ್ಲಿ ಆಗುವಂತಹ ಬದಲಾವಣೆ. ಲೆಟ್ಸ್ ಮೂವ್ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಪ್ರೊಸೀಡಿಂಗ್ ಫ್ರಾಮ್ ಜನರಲ್ ಟು ಸ್ಪೆಸಿಫಿಕ್. ಸಾಮಾನ್ಯದಿಂದ ನಿರ್ದಿಷ್ಟವಾಗಿ ಮುಂದುವರಿಯುವ ಒಂದು ತತ್ವ.
Individual exhibits general response and learn to show specific and goal-directed responses afterwards. For example, when a newborn cries, he uses his whole body. ಹುಟ್ಟಿದ ಮಗು ಅಳುವಾಗ ಮೊದಲು ತನ್ನ ಇಡೀ ದೇಹವನ್ನು ಬಳಸುತ್ತೆ. ಅದೇ ಇವಾಗ ನಾವು ಅಳುವಾಗ ಸಂಪೂರ್ಣ ದೇಹವನ್ನು ಬಳಸದೆ ಅದನ್ನು ಮುಖದಿಂದ ಅಷ್ಟೇ ವ್ಯಕ್ತಪಡಿಸುತ್ತೇವೆ. ಅದೇ ರೀತಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಭಾಷೆಯಲ್ಲಿ ಆಗುವಂತ ಕೆಲವೊಂದು ಅಭಿವೃದ್ಧಿ ನೋಡುವುದಾದರೆ ಮಕ್ಕಳು ಮೊದಲು ಸಾಮಾನ್ಯ ಪ್ರತಿಕ್ರಿಯೆ ತೋರಿಸುತ್ತಾರೆ, ಅನಂತರ ನಿರ್ದಿಷ್ಟ ಪ್ರತಿಕ್ರಿಯೆ ನೀಡುತ್ತಾರೆ. ಅದಕ್ಕಾಗಿ ನಾವು ಇಲ್ಲಿ ಹೇಳ್ಬೋದು, ಇದು ಸಾಮಾನ್ಯದಿಂದ ನಿರ್ದಿಷ್ಟವಾಗಿ ಮುಂದುವರಿಯುವ ಒಂದು ತತ್ವ ಆಗಿದೆ. ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಇಂಡಿವಿಜುವಲ್ ಡಿಫರೆನ್ಸಸ್, ವೈಯಕ್ತಿಕ ವ್ಯತ್ಯಾಸಗಳ ತತ್ವ. ವೈಯಕ್ತಿಕ ವ್ಯತ್ಯಾಸಗಳ ತತ್ವವನ್ನು ನೋಡುವುದಾದರೆ ಇಂಟರಾಕ್ಷನ್ ಬಿಟ್ವೀನ್ ಹೆರಿಡಿಟಿ ಅಂಡ್ ಎನ್ವೈರ್ಮೆಂಟ್ ಇನ್ಫ್ಲುಯೆನ್ಸಸ್ ಲೀಡ್ ಟು ಇಂಡಿವಿಜುವಲ್ ಡಿಫರೆನ್ಸಸ್ ಇನ್ ದ ಡೆವಲಪ್ಮೆಂಟಲ್ ಪ್ಯಾಟರ್ನ್. ಏಕೆ ನಮ್ಮಲ್ಲಿ ವೈಯಕ್ತಿಕ ವ್ಯತ್ಯಾಸಗಳು ಕಂಡುಬರುತ್ತೆ? ಏಕೆಂದರೆ ಆನುವಂಶಿಕತೆ ಮತ್ತು ಪರಿಸರದ ಪ್ರಭಾವದ ಪರಸ್ಪರ ಕ್ರಿಯೆಯು ಒಂದು ವ್ಯಕ್ತಿಯಲ್ಲಿ ವೈಯಕ್ತಿಕ ವ್ಯತ್ಯಾಸಗಳನ್ನು ಬೆಳೆಸುತ್ತೆ. These differences are caused by the genes one inherits and the environmental conditions like food, medical facilities, psychological conditions and learning opportunities. ನಮ್ಮ ಸುತ್ತಮುತ್ತಲಿನ ಪರಿಸರ, ಸೇವಿಸುವಂತಹ ಆಹಾರ, ವೈದ್ಯಕೀಯ ಸೌಲಭ್ಯಗಳು ಮತ್ತು ನಮ್ಮ ಆನುವಂಶಿಕತೆ ಅನುಗುಣವಾಗಿ ನಮ್ಮಲ್ಲಿ ವೈಯಕ್ತಿಕ ವ್ಯತ್ಯಾಸಗಳು ಕಂಡುಬರುತ್ತೆ. ಇಲ್ಲಿ ನಾವು ಗಮನಿಸಬೇಕಾದಂತಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಇವನ್ ಟ್ವಿನ್ ಚಿಲ್ಡ್ರನ್ಸ್ ಹ್ಯಾವ್ ಅ ಡಿಫರೆನ್ಸಸ್. ಅವಳಿ ಮಕ್ಕಳಿಗೆ ಸಹ ವ್ಯತ್ಯಾಸಗಳಿವೆ. ಇವನ್ ಟ್ವಿನ್ಸ್ ಗಳಲ್ಲಿ ಕೂಡ ಇಂಡಿವಿಜುವಲ್ ಡಿಫರೆನ್ಸ್ ಕಂಡು ಬರುತ್ತೆ. ಮಕ್ಕಳು ಕಾಣಲು ಆಸಕ್ತಿಯಲ್ಲಿ ಬೇರೆ ಬೇರೆ ಗುಣಗಳನ್ನು ಹೊಂದಿದ್ದರೂ ಸಹ ನಾವು ಶಿಕ್ಷಕರಾಗಿ ಅದನ್ನು ತಿಳಿದು ಒಂದು ಒಳ್ಳೆಯ ಅಪಾರ್ಚುನಿಟಿ ಮಕ್ಕಳಿಗೆ ಒದಗಿಸಬೇಕೆಂದು ನಾನು ಇಲ್ಲಿ ಹೇಳಲು ಬಯಸುತ್ತೇನೆ. Let's move on next principle, that is principle of uniform pattern or sequence. ಏಕರೂಪದ ಮಾದರಿ ಅಥವಾ ಅನುಕ್ರಮದ ತತ್ವ. The process of development has a uniformity and few individual differences, but uniformity is functions like development of language in a children. The physical development is also in a uniform manner. ಅಂದ್ರೆ ಏನು? ಒಂದು ಮಗು ಜನಿಸಿದ ನಂತರ ಮೊದಲು ಹೊಟ್ಟೆ ಮೇಲೆ ಜಾರುವುದನ್ನು ಮೀನ್ಸ್ ಕ್ರೀಪಿಂಗ್, ಅನಂತರ ಅಂಬೆಗಾಲಿಡುವುದು ಮೀನ್ಸ್ ಕ್ರೌಲಿಂಗ್, ಅನಂತರ ನಡೆಯುವುದು ಮೀನ್ಸ್ ವಾಕಿಂಗ್. ಈ ರೀತಿ ಕೆಲವೊಂದು ಯೂನಿಫಾರ್ಮ್ ಪ್ಯಾಟರ್ನ್ ಅಂದ್ರೆ ಇಂಥ ಒಂದು ಸೀಕ್ವೆನ್ಸ್ ನಾವು ಖಂಡಿತ ಅಬ್ಸರ್ವ್ ಮಾಡುತ್ತೇವೆ. ಅದೇ ರೀತಿ ಭಾಷೆಯ ಬೆಳವಣಿಗೆ ಕೂಡ ಒಂದು ಸೀಕ್ವೆನ್ಸ್ ಫಾಲೋ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮೊದಲು ಮಗು ಏನ್ ಮಾಡುತ್ತಪ್ಪ ಅಂದ್ರೆ ಬ್ಯಾಬ್ಲಿಂಗ್ ಅಂದ್ರೆ ತೊದಲುತ್ತಾ ತನ್ನ ಮಾತನ್ನು ಪ್ರಾರಂಭ ಮಾಡುತ್ತೆ. ಅನಂತರ ಸಣ್ಣ ಪುಟ್ಟ ಶಬ್ದಗಳು, ಅನಂತರ ವಾಕ್ಯಗಳಲ್ಲಿ ತನ್ನ ಫೀಲಿಂಗ್ಸ್ ಅನ್ನ ವ್ಯಕ್ತಪಡಿಸುತ್ತೆ. ದಿಸ್ ಡೆವಲಪ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್ ಹೆಡ್, thus milk teeth falls first. Thus the development of similar species have a definite uniformity. At embryo stage, firstly head develops, then lower portion of the body. Similarly, firstly spinal cord and then heart of the child develops. ಒಂದೇ ಜಾತಿಯ ಜೀವಿಗಳ ಅಭಿವೃದ್ಧಿಯು ಏಕರೂಪತೆಯನ್ನು ತೋರಿಸುವುದನ್ನು ನಾವು ಗಮನಿಸುತ್ತೇವೆ. ಭ್ರೂಣದ ಹಂತದಲ್ಲಿ ಮೊದಲು ತಲೆಯ ಬೆಳವಣಿಗೆ ಆಗುತ್ತೆ, ನಂತರ ದೇಹದ ಕೆಳಗಿನ ಭಾಗ, ಅದೇ ರೀತಿ ಮೊದಲನೇದಾಗಿ ಬೆನ್ನುಹುರಿ, ನಂತರ ಹೃದಯ, ಎದೆ ಇತ್ಯಾದಿಗಳ ಬೆಳವಣಿಗೆಯನ್ನು ನಾವು ನೋಡುತ್ತೇವೆ. ಲೆಟ್ಸ್ ಮೂವ್ ಆನ್ ಫಿಫ್ತ್ ಪ್ರಿನ್ಸಿಪಲ್, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಡೈರೆಕ್ಷನ್, ನಿರ್ದೇಶನದ ತತ್ವ. Each child may have a different rate of development. However, the development of all human beings follows a similar pattern, similar sequence or direction. Sequential pattern of development can be in two directional. Number one, cephalocaudal sequence, and second one is proximodistal sequence. ಪ್ರತಿಯೊಬ್ಬರಲ್ಲಿಯೂ ಬೆಳವಣಿಗೆಯು ಬೇರೆ ಬೇರೆಯಾಗಿರುತ್ತೆ, ಅದರ ವೇಗ ಕೂಡ ಬೇರೆ ಬೇರೆಯಾಗಿರುತ್ತೆ, ಕೆಲವೊಂದು ಅನುಕ್ರಮ ಕೂಡ ಫಾಲೋ ಮಾಡ್ತಿರುತ್ತೆ. ಸೊ ನಾವು ಅಭಿವೃದ್ಧಿಯು
ಎರಡು ದಿಕ್ಕುಗಳಲ್ಲಿ ಕಾಣಬಹುದು. ಒಂದನೇದು ಸಿಫೆಲೋಕಾರ್ಡಲ್ ಅನುಕ್ರಮ, ಎರಡನೇದು ಪ್ರಾಕ್ಸಿಮೋಡಿಸ್ಟಲ್ ಅನುಕ್ರಮ. ಇವುಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ ಸಿಫೆಲೋಕಾರ್ಡಲ್ ಸೀಕ್ವೆನ್ಸ್. Cephalocaudal sequence means what? Here the development spreads over the body from head region to toe region. So here individual begins to grow from head region downwards. ಅಭಿವೃದ್ಧಿಯು ತಲೆಯಿಂದ ಪಾದದವರೆಗೆ ಅಭಿವೃದ್ಧಿಯನ್ನು ನಾವು ಇಲ್ಲಿ ನೋಡುತ್ತೇವೆ. ಈ ಇಂತಹ ಬೆಳವಣಿಗೆಗೆ ನಾವು ಏನಂತ ಕರಿತೇವೆ? ಸಿಫೆಲೋಕಾರ್ಡಲ್ ಸೀಕ್ವೆನ್ಸ್ ಅಂತ ಹೇಳಿ ಅಥವಾ ಸಿಫೆಲೋಕಾರ್ಡಲ್ ಅನುಕ್ರಮ ಎಂದು ಕರೆಯುತ್ತೇವೆ. ಇಲ್ಲಿ ಡೆವಲಪ್ಮೆಂಟ್ ಯಾವ ರೀತಿ ಪ್ರೊಸೀಡ್ ಆಗುತ್ತಪ್ಪ ಅಂದ್ರೆ ತಲೆಯ ಭಾಗದಿಂದ ಪಾದದ ಕಡೆಗೆ. ಲೆಟ್ಸ್ ಮೂವ್ ಆನ್. ಸೆಕೆಂಡ್, ದಟ್ ಈಸ್ ಪ್ರಾಕ್ಸಿಮೋಡಿಸ್ಟಲ್ ಸೀಕ್ವೆನ್ಸ್. ಪ್ರಾಕ್ಸಿಮೋಡಿಸ್ಟಲ್ ಅನುಕ್ರಮ ಎಂದರೆ ಇಲ್ಲಿ ಬೆಳವಣಿಗೆ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ central part of the body towards peripheries. In this sequence, the spinal cord of individual develops first and then outward. For example, babies cut their front teeth before they cut their side ones. ಪ್ರಾಕ್ಸಿಮೋಡಿಸ್ಟಲ್ ಬೆಳವಣಿಗೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಬೆಳವಣಿಗೆ ಸೆಂಟರ್ ದಿಂದ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಹೊರಕ್ಕೆ ಬೆಳೆಯುವಂತ ಇದು ಡೆವಲಪ್ಮೆಂಟ್ ಅಭಿವೃದ್ಧಿ ಅನ್ಬಹುದು. So from center to outside, proximodistal. From head to toe, it is cephalocaudal. ಈ ಚಿತ್ರದಲ್ಲಿ ನೀವು ನೋಡಬಹುದು ಬೆಳವಣಿಗೆ ತಲೆಯಿಂದ ಪಾದದ ಕಡೆಗೆ ಆಗ್ತಿದೆ. ಸೊ ಇದಕ್ಕೆ ಸಿಫೆಲೋಕಾರ್ಡಲ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಅದೇ ರೀತಿ ಬೆಳವಣಿಗೆ ಸೆಂಟರ್ ಪಾರ್ಟ್ ದಿಂದ ಔಟ್ಸೈಡ್ ಬೆಳವಣಿಗೆ ಆಗುತ್ತೆ. ಅವಾಗ ಏನು ಅನ್ನುತ್ತೇವಪ್ಪ ಅಂದ್ರೆ ಅದು ಪ್ರಾಕ್ಸಿಮೋಡಿಸ್ಟಲ್ ಅನುಕ್ರಮ, ಪ್ರಾಕ್ಸಿಮೋಡಿಸ್ಟಲ್ ಸೀಕ್ವೆನ್ಸ್ ಎಂದು ಕರೆಯುತ್ತೇವೆ. ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್, ಏಕೀಕರಣದ ತತ್ವ. ವೇರ್ ಇಟ್ ಈಸ್ ಟ್ರೂ ದ್ಯಾಟ್ ಡೆವಲಪ್ಮೆಂಟ್ ಪ್ರೊಸೀಡ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ಆರ್ ಫ್ರಮ್ ಹೋಲ್ ಟು ಪಾರ್ಟ್ಸ್. It is also seen that specific responses or part movements are combined in the latter process of learning or development. It is the integration of whole and its part as well as specific and general responses that make a child development satisfactory in the various dimensions of its growth and development. ಅಭಿವೃದ್ಧಿಯು ಸಾಮಾನ್ಯದಿಂದ ನಿರ್ದಿಷ್ಟವಾಗಿ ಅಥವಾ ಸಂಪೂರ್ಣದಿಂದ ಭಾಗಗಳಿಗೆ ಮುಂದುವರಿಯುತ್ತದೆ ಎಂಬುದು ನಿಜವಾಗಿದ್ದರೂ ಸಹ ಕಲಿಕೆ ಅಥವಾ ಅಭಿವೃದ್ಧಿಯು ನಂತರದ ಪ್ರಕ್ರಿಯೆಯಲ್ಲಿ ನಿರ್ದಿಷ್ಟ ಪ್ರತಿಕ್ರಿಯೆ ಅಥವಾ ಭಾಗಚಲನೆಗಳನ್ನು ಸಂಯೋಜಿಸಲಾಗಿದೆ. ಇದು ಸಂಪೂರ್ಣ ಮತ್ತು ಅದರ ಭಾಗ ಮತ್ತು ನಿರ್ದಿಷ್ಟ ಮತ್ತು ಸಾಮಾನ್ಯ ಪ್ರತಿಕ್ರಿಯೆಗಳ ಏಕೀಕರಣವಾಗಿದೆ. ಫಾರ್ ಎಕ್ಸಾಂಪಲ್, ನಾವು ಸೈಕಲ್ ಅನ್ನು ಓಡಿಸುವಾಗ ನಾವು ನೋಡುತ್ತೇವೆ, ನಾವು ಏನ್ ಮಾಡುತ್ತೇವಪ್ಪ ಅಂದ್ರೆ ಆ ಸೈಕಲ್ ಅನ್ನು ಬ್ಯಾಲೆನ್ಸ್ ಮಾಡುತ್ತೇವೆ ನಮ್ಮ ಕೈಗಳ ಸಹಾಯದಿಂದ, ನಮ್ಮ ಮೆದುಳಿನ ಸಹಾಯದಿಂದ ಮತ್ತು ನಮ್ಮ ಕಾಲಿನ ಸಹಾಯದಿಂದ. ಆ ಎಲ್ಲ ಕ್ರಿಯೆಗಳನ್ನು ಇಂಟಿಗ್ರೇಟ್ ಮಾಡಿ ನಾವು ಏನ್ ಮಾಡುತ್ತೇವೆ ಅಂದ್ರೆ ಆ ಸೈಕಲ್ ಅನ್ನು ಓಡಿಸುತ್ತೇವೆ. ಅದೇ ರೀತಿ ದೇವರ ಮುಂದೆ ನಾವು ಗಂಟೆ ಬಾರಿಸುತ್ತಾ ಆರತಿಯು ಬೆಳಗುವುದು, ಇದು ಕೂಡ ಏಕೀಕರಣದ ತತ್ವವನ್ನು ತೋರಿಸುತ್ತದೆ. ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಪ್ರಿನ್ಸಿಪಲ್, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಇಂಟರ್ರಿಲೇಷನ್, ಪರಸ್ಪರ ಸಂಬಂಧದ ತತ್ವ. The growth and development in various dimensions like physical, mental, social, etc. are interrelated and interdependent. ನಮ್ಮ ಬೆಳವಣಿಗೆ ಮತ್ತು ಅಭಿವೃದ್ಧಿ ಬೇರೆ ಬೇರೆ ಆಯಾಮಗಳಲ್ಲಿ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಮಾನಸಿಕ ಬೆಳವಣಿಗೆ, ದೈಹಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಇತ್ಯಾದಿ ಒಂದರ ಮೇಲೆ ಅವಲಂಬಿತವಾಗಿದೆ. Next point means each area of development is dependent on other and thus influences the other development. ಅದೇ ರೀತಿ ಮಗು ಮಾನಸಿಕವಾಗಿ ಬೆಳವಣಿಗೆ ಹೊಂದಿದ್ದರೆ ಆ ಮಗುವಿನ ಸಾಮಾಜಿಕ ಬೆಳವಣಿಗೆ ಕೂಡ ಉನ್ನತ ಮಟ್ಟಕ್ಕೆ ಬೆಳೆದಿರುತ್ತೆ. That is why the child having poor physical development tend to regress in emotional, social and intellectual development. ಯಾವುದೇ ಮಗುವಿನ ಶಾರೀರಿಕ ಬೆಳವಣಿಗೆ ಸರಿಯಾಗಿ ಆಗಿಲ್ಲ ಅಂದರೆ ಆ ಮಗುವಿನ ಸಾಮಾಜಿಕ ಬೆಳವಣಿಗೆ, ಸೋಷಿಯಲ್ ಡೆವಲಪ್ಮೆಂಟ್ ಕೆಡದಿರಬಹುದು ಅಥವಾ ಅವನ ಮೆಂಟಲ್ ಮಾನಸಿಕ ಬೆಳವಣಿಗೆ ಕೂಡ ಖರಾಬ್ ಆಗಿರಬಹುದು. ಸೊ ಅದಕ್ಕಾಗಿ ಇಲ್ಲಿ ನಾವು ಹೇಳ್ಬಹುದು ಇವೆಲ್ಲ ಇಂಟರ್ ಡಿಪೆಂಡೆಂಟ್ ಆಗಿರುತ್ತೆ ಅಂತ. ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಪ್ರಿನ್ಸಿಪಲ್, ದಟ್ ಈಸ್
ಪ್ರಿನ್ಸಿಪಲ್ ಆಫ್ ಮ್ಯಾಚುರೇಷನ್ ಆ್ಯಂಡ್ ಲರ್ನಿಂಗ್, ಪರಿಪಕ್ವತೆ ಮತ್ತು ಕಲಿಕೆಯ ತತ್ವ. ಇನ್ ದ ಪ್ರೊಸೆಸ್ ಆಫ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಮ್ಯಾಚುರೇಷನ್ ಆ್ಯಂಡ್ ಲರ್ನಿಂಗ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್. ಒಂದು ಅಭಿವೃದ್ಧಿ ಪ್ರಕ್ರಿಯೆಯಲ್ಲಿ ಮ್ಯಾಚುರೇಷನ್ ಅಂದರೆ ಪಕ್ವತೆ ಮತ್ತು ಕಲಿಕೆ ಎರಡು ಅಷ್ಟೇ ಮಹತ್ವವನ್ನು ಹೊಂದಿರುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಅ ಚೈಲ್ಡ್ ಈಸ್ keen to learn something and lacks maturity, then he will not be able to learn it. ಒಂದು ಮಗುವಿನ ಪಕ್ವತೆ ಸರಿಯಾಗಿ ಆಗಿಲ್ಲ ಅಂದರೆ, ಫಾರ್ ಎಕ್ಸಾಂಪಲ್ ಒಂದು ಮಗುವಿನ ಕಣ್ಣು ಸರಿಯಾಗಿ ಬೆಳವಣಿಗೆ ಆಗಿಲ್ಲ ಅಂದರೆ ಆ ಒಂದು ಮಗು ಸರಿಯಾಗಿ ಓದಲಿಕ್ಕೆ ಆಗಲ್ಲ, ಏಕೆಂದರೆ ಆ ಒಂದು ಮಗುವಿನ ಕಣ್ಣು ಸರಿಯಾಗಿ ಪಕ್ವತೆಯನ್ನು ಪಡೆದಿಲ್ಲ, ಪಕ್ವತೆಯನ್ನು ಹೊಂದಿಲ್ಲ. ಒಂದು ಮಗುವಿನ ಕಾಲುಗಳು ಸರಿಯಾಗಿ ಮ್ಯಾಚೂರ್ ಆಗದಿದ್ದರೆ ಆ ಒಂದು ಮಗು ನಡಿಲಿಕ್ಕೆ ಸಾಧ್ಯವಿಲ್ಲ. ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ಪ್ರಿನ್ಸಿಪಲ್, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಇಂಟರ್ರಿಲೇಷನ್, ಪರಸ್ಪರ ಸಂಬಂಧದ ತತ್ವ. ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಡೈಮೆನ್ಷನ್ಸ್ ಲೈಕ್ ಫಿಸಿಕಲ್, ಮೆಂಟಲ್, ಸೋಷಿಯಲ್ ಎಕ್ಸೆಟ್ರಾ ಆರ್ ಇಂಟರ್ರಿಲೇಟೆಡ್ ಅಂಡ್ ಇಂಟರ್ಡಿಪೆಂಡೆಂಟ್. ನಮ್ಮ ಬೆಳವಣಿಗೆ ಮತ್ತು ಅಭಿವೃದ್ಧಿ ಬೇರೆ ಬೇರೆ ಒಂದು ಆಯಾಮಗಳಲ್ಲಿ ಡಿಪೆಂಡ್ ಆಗಿದೆ. ಫಾರ್ ಎಕ್ಸಾಂಪಲ್, ನಮ್ಮ ಮಾನಸಿಕ ಬೆಳವಣಿಗೆ, ದೈಹಿಕ ಬೆಳವಣಿಗೆ, ಸಾಮಾಜಿಕ ಬೆಳವಣಿಗೆ ಇತ್ಯಾದಿ ಒಂದರ ಮೇಲೆ ಒಂದು ಅವಲಂಬಿತವಾಗಿದೆ. ಹೇಗೆಪ್ಪ ಅಂದರೆ, ನಿಮ್ಮ ಫಿಸಿಕಲ್ ಡೆವಲಪ್ಮೆಂಟ್ ಸರಿಯಾಗಿ ಆಗಿಲ್ಲ ಅಂದರೆ ಆ ಒಂದು ಮಗುವಿನ ಮಾನಸಿಕ ಬೆಳವಣಿಗೆ ಕೂಡ ಅಷ್ಟು ಬೆಳೆಯುವುದಿಲ್ಲ. ಅದೇ ರೀತಿ ಆ ಒಂದು ಮಾನಸಿಕ ಬೆಳವಣಿಗೆ ಸರಿಯಾಗಿ ಆಗಿಲ್ಲ ಅಂದರೆ ಆ ಒಂದು ಮಗುವಿನ ಸಾಮಾಜಿಕ ಬೆಳವಣಿಗೆ ಕೂಡ ಸರಿಯಾಗಿ ಆಗುವುದಿಲ್ಲ ಎಂದಿಲ್ಲಿ ನಾವು ನೋಡಬಹುದು. You have already learned that maturation is unfolding of characteristics potentially present in the individual. For example, creeping, crawling, walking comes with maturation. Their characteristics come from individual genetic inheritance. ಅಂದ್ರೆ ಏನು? ತೆವಳುವಿಕೆ, ಅಂಬೆಗಾಲಿಡುವುದು ಅಥವಾ ನಡೆಯುವುದು, ಈ ಎಲ್ಲ ಗುಣಲಕ್ಷಣಗಳು ವೈಯಕ್ತಿಕ ಆನುವಂಶಿಕತೆಯ ಮೇಲೆ ಅಥವಾ ಆನುವಂಶಿಕತೆಯಿಂದ ಆ ಒಂದು ಮಗುವಿನಲ್ಲಿ ಬಂದಿರುತ್ತೆ. ಸೊ ಒಂದು ಮಗುವಿನಲ್ಲಿ ಒಳ್ಳೆಯ ರೀತಿಯಲ್ಲಿ ಕಲಿಕೆ ಆಗಬೇಕೆಂದರೆ ಆ ಒಂದು ಮಗುವಿನ ಮ್ಯಾಚುರಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಇಲ್ಲಿ ನಾವು ನೋಡಬಹುದು. ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ಪ್ರಿನ್ಸಿಪಲ್, ದಟ್ ಈಸ್ ಪ್ರಿನ್ಸಿಪಲ್ ಆಫ್ ಜಾಯಿಂಟ್ ಪ್ರಾಡಕ್ಟ್ ಆಫ್ ಹೆರಿಡಿಟಿ ಅಂಡ್ ಎನ್ವೈರ್ಮೆಂಟ್, ಆನುವಂಶಿಕತೆ ಮತ್ತು ಪರಿಸರದ ಜಂಟಿ ಉತ್ಪನ್ನದ ತತ್ವ. ಚೈಲ್ಡ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ is the joint product of heredity and environment. Various examples have proved this fact. The effect of both of these cannot be separated. Therefore, according to the Woodworth, heredity and environment both are essential in the development of a child. The child's personality totally depends on both hereditary factor as well as on environmental factor. Let's move on next principle, that is principle of total development. ಒಟ್ಟು ಅಭಿವೃದ್ಧಿಯ ತತ್ವ. The physical development in human beings is as per time and side by side the different aspects of human personality also develops like social, physical, emotional and mental ಡೆವಲಪ್ಮೆಂಟ್ ಎಕ್ಸೆಟ್ರಾ. ಪ್ರಿನ್ಸಿಪಲ್ ಆಫ್ ಟೋಟಲ್ ಡೆವಲಪ್ಮೆಂಟ್ ಅಂದ್ರೆ ಒಟ್ಟು ಅಭಿವೃದ್ಧಿಯ ತತ್ವ ಏನಂದ್ರೆ, ಸಪೋಸ್ ಒಂದು ಮಗುವಿನ ಮಾನಸಿಕ ಅಥವಾ ಫಿಸಿಕಲ್ ಡೆವಲಪ್ಮೆಂಟ್ ಆಗ್ತಿದೆ, ಅದರೊಂದಿಗೆ ಆ ಒಂದು ಮಗುವಿನ ಮಾನಸಿಕ ಬೆಳವಣಿಗೆ ಕೂಡ ಅದರೊಂದಿಗೆ ಸೈಮಲ್ಟೇನಿಯಸ್ಲಿ ಆಗ್ತಾ ಇರುತ್ತೆ, ಅದರೊಂದಿಗೆ ಸೋಷಿಯಲ್ ಡೆವಲಪ್ಮೆಂಟ್ ಕೂಡ ಆಗ್ತಾ ಇರುತ್ತೆ. ಅದೇ ರೀತಿ ಆ ಒಂದು ಬೆಳವಣಿಗೆ ಆಗ್ತಿದೆ ಅಂದ್ರೆ ಇನ್ನೊಂದು ಬೆಳವಣಿಗೆ ನಿಂತಿರುತ್ತೆ ಅಂತ ಏನಿರಲ್ಲ. ಸೊ ಎಲ್ಲ ಬೆಳವಣಿಗೆಗಳು ಕಂಟಿನ್ಯೂಸ್ಲಿ, ಟೋಟಲಿ, ಸೈಮಲ್ಟೇನಿಯಸ್ಲಿ ಡೆವಲಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಪಾಯಿಂಟ್, ಪ್ರಿನ್ಸಿಪಲ್ ಆಫ್ ಸ್ಪೈರಲ್ ವರ್ಸಸ್ ಲೀನಿಯರ್ ಡೆವಲಪ್ಮೆಂಟ್, ಸುರುಳಿಯ ವಿರುದ್ಧ ರೇಖಾತ್ಮಕ ಅಭಿವೃದ್ಧಿಯ ತತ್ವ. ಈ ಒಂದು ಕನ್ನಡ ವರ್ಷನ್ ಗೂಗಲ್ ಟ್ರಾನ್ಸ್ಲೇಟೆಡ್ ಇರುವುದರಿಂದ ನೀವು ಬೇರೆ ಒಂದು ಬುಕ್ ಅನ್ನು ರೆಫರ್ ಮಾಡಬೇಕು ಅಂದಿಲ್ಲಿ ನಾವು ವಿನಂತಿಸುತ್ತೇನೆ.
ಈ ಇಂಗ್ಲಿಷ್ ಕಂಟೆಂಟ್ ಏನಿದೆ ಅಲ್ಲ ಇದು ಪರ್ಫೆಕ್ಟ್ ಆಗಿರುತ್ತೆ. ಸೊ ಯು ಕ್ಯಾನ್ ರೆಫರ್ ಇಂಗ್ಲಿಷ್ ವರ್ಷನ್. ದ ಚೈಲ್ಡ್ ಡಸಂಟ್ ಪ್ರೊಸೀಡ್ ಸ್ಟ್ರೇಟ್ ಆನ್ ದಿ ಪಾತ್ ಆಫ್ ಡೆವಲಪ್ಮೆಂಟ್ ವಿತ್ ಕಾನ್ಸ್ಟಂಟ್ ಆರ್ ಸ್ಟಡಿ ಪೇಸ್. ಅಭಿವೃದ್ಧಿಯು ಒಂದು ರೇಖೆಯಲ್ಲಿ ಆಗುವುದಿಲ್ಲ. ಸೊ ಇದು ಸ್ಪೈರಲ್ ಆಗಿ ಡೆವಲಪ್ ಆಗಿರುತ್ತೆ. ಸೊ ಅಭಿವೃದ್ಧಿಯು ಒಂದು ಸ್ಪೈರಲ್ ಡೆವಲಪ್ಮೆಂಟ್ ಅಂತೇಳಿ ನಾವು ಹೇಳ್ಬಹುದು. He makes advancement during a particular period but takes rest in the next following period to consolidate his development in advance further. Therefore he turns back and make forward again like a spiral. ಅಭಿವೃದ್ಧಿ ಒಂದು ಸ್ಟ್ರೇಟ್ ಲೈನ್ ಅಲ್ಲಿ ಇರುವುದಿಲ್ಲ. ಸೊ ಇದು ಸ್ಪೈರಲ್ ಆಗಿರುತ್ತೆ. ಅಭಿವೃದ್ಧಿ ಎಂಬುದು ಸ್ಪೈರಲ್ ಆಗಿ ಡೆವಲಪ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಸೆಲ್ಫ್ ಲವ್. ಚೈಲ್ಡ್ಹುಡ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಸೆಲ್ಫ್ ಲವ್ ಇರುತ್ತೆ ಮಕ್ಕಳಲ್ಲಿ. ಅದೇ ಲ್ಯಾಟರ್ ಚೈಲ್ಡ್ಹುಡ್ ಅಲ್ಲಿ ಆ ಸೆಲ್ಫ್ ಲವ್ ಮಾಯವಾಗುತ್ತೆ. ಅದೇ ಸೆಲ್ಫ್ ಲವ್ ಅಡೋಲ್ಸನ್ಸ್ ಪೀರಿಯಡ್ ಅಲ್ಲಿ ಮತ್ತೆ ತೋರಿಸುತ್ತೆ. ಸೊ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಬೆಳವಣಿಗೆಯು ಸ್ಟ್ರೇಟ್ ಆಗಿ ಇರಲ್ಲ, ಅದು ಏನಾಗುತ್ತೆ ಚೇಂಜಸ್ ಸ್ಪೈರಲ್ ಆಗಿ ಹಿಂದೆ ಮುಂದೆ ಚೇಂಜ್ ಆಗ್ತಾ ಇರುತ್ತೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಒಂದು ಡಯಾಗ್ರಾಮ್ ಅನ್ನು ನೋಡೋಣ. ಈ ಒಂದು ಪಾಯಿಂಟ್ ದಿಂದ ಮಗು ತನ್ನ ಡೆವಲಪ್ಮೆಂಟ್ ಸ್ಟಾರ್ಟ್ ಮಾಡುತ್ತೆ. ನೆಕ್ಸ್ಟ್ he takes some advances in his life in this way. ಸೊ ಆ ಒಂದು ಮಗು ಮುಂದುವರಿಯುತ್ತೆ. ನೆಕ್ಸ್ಟ್ ಆ ಒಂದು ಪಡೆದುಕೊಂಡಂತ ಜ್ಞಾನ ಕ್ರೋಢೀಕರಿಸಲು ಮತ್ತೆ he moves back for consolidation. ಈ ರೀತಿ ಬೆಳವಣಿಗೆಯು ಸ್ಪೈರಲ್ ರೀತಿಯಲ್ಲಿ ಆಗ್ತಾ ಇರುತ್ತೆ ಅಂತೇಳಿ ನಾವು ನೋಡಬಹುದು. ಲೆಟ್ಸ್ ಸಿ ನೆಕ್ಸ್ಟ್ ಪಾಯಿಂಟ್, ದಟ್ ಇಸ್ ಪ್ರಿನ್ಸಿಪಲ್ ಆಫ್ ಸಿಗ್ನಿಫಿಕೆನ್ಸ್ ಆಫ್ ಅರ್ಲಿ ಡೆವಲಪ್ಮೆಂಟ್. ಆರಂಭಿಕ ಅಭಿವೃದ್ಧಿಯ ಪ್ರಾಮುಖ್ಯತೆಯ ತತ್ವ. Early childhood experiences have more impact on the development of a child. Example include nutritional, emotional, social and cultural experiences. ಅದಕ್ಕಾಗಿ ಒಂದು ಮಗುವಿನ ಬಾಲ್ಯಾವಸ್ಥೆಯಲ್ಲಿ ಆ ಒಂದು ಮಗುವಿಗೆ ಅರ್ಲಿ ಡೆವಲಪ್ಮೆಂಟ್ ಅಲ್ಲಿ ನಾವು ಬಹಳಷ್ಟು ಪ್ರೀತಿ, ವಾತ್ಸಲ್ಯ, ಕಾಳಜಿ ವಹಿಸಬೇಕಾಗುತ್ತೆ. ಒಂದು ಒಳ್ಳೆಯ ಪರಿಸರ ಒದಗಿಸಬೇಕಾಗುತ್ತೆ. ಒಂದು ಒಳ್ಳೆಯ ಅಪಾರ್ಚುನಿಟೀಸ್ ಆ ಒಂದು ಮಗುವಿಗೆ ಒದಗಿಸಬೇಕಾಗುತ್ತೆ. ಯಾಕಂದರೆ ಚಿಕ್ಕವರಿದ್ದಾಗಲೇ ಸರಿಯಾದ ಪೋಷಣೆ, ನ್ಯೂಟ್ರಿಷನ್ ಆಗಬೇಕು. ಇಲ್ಲವಾದಲ್ಲಿ ನಂತರ ಎಷ್ಟು ತಿನ್ನಿಸಿದರೂ ಸಹ ಏನು ಪ್ರಯೋಜನ ಆಗುವುದಿಲ್ಲ. ಅದೇ ರೀತಿ ಆ ಒಂದು ಅರ್ಲಿ ಡೆವಲಪ್ಮೆಂಟ್ ಅನ್ನೋದು ಒಂದು ಮಗುವಿನ ಲೈಫ್ ಅಲ್ಲಿ ಬಹಳಷ್ಟು ಇಂಪಾರ್ಟೆನ್ಸ್ ಅನ್ನು ತರುತ್ತೆ. ಮುಂದೆ ಆ ಒಂದು ಮಗುವಿಗೆ ಎಷ್ಟು ನ್ಯೂಟ್ರಿಷನ್ ನೀವು ಪ್ರೊವೈಡ್ ಮಾಡ್ತೇನಂದ್ರು ಆ ಒಂದು ಮಗುವಿನ ಬೆಳವಣಿಗೆ ಆಗಲ್ಲ. ಈ ರೀತಿ 12 ಪ್ರಿನ್ಸಿಪಲ್ಸ್ಗಳು ಈ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದೇವೆ. ಕ್ವಿಕ್ ಆಗಿ ಆ ಎಲ್ಲ ಪ್ರಿನ್ಸಿಪಲ್ಸ್ಗಳನ್ನು ರಿವೈಸ್ ಮಾಡೋಣ. ಸೊ ಡೆವಲಪ್ಮೆಂಟ್ ಇನ್ವಾಲ್ವ್ಸ್ ಚೇಂಜ್. ಡೆವಲಪ್ಮೆಂಟ್ ಫಾಲೋಸ್ ಅ ಫಿಕ್ಸ್ಡ್ ಪ್ಯಾಟರ್ನ್. ಅಭಿವೃದ್ಧಿಯು ಬದಲಾವಣೆಯನ್ನು ಒಳಗೊಂಡಿರುತ್ತದೆ. ಅಭಿವೃದ್ಧಿಯು ಸ್ಥಿರ ಮಾದರಿ ಅಥವಾ ಅನುಕ್ರಮವನ್ನು ಅನುಸರಿಸುತ್ತದೆ. ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್. ಅಭಿವೃದ್ಧಿಯು ಸಾಮಾನ್ಯದಿಂದ ನಿರ್ದಿಷ್ಟವಾಗಿ ಮುಂದುವರಿಯುತ್ತದೆ. ಡೆವಲಪ್ಮೆಂಟ್ ಈಸ್ ಕೋರಿಲೇಟೆಡ್. ಅಭಿವೃದ್ಧಿಯು ಪರಸ್ಪರ ಸಂಬಂಧ ಹೊಂದಿದೆ. ಡೆವಲಪ್ಮೆಂಟ್ ಈಸ್ ಪ್ರೆಡಿಕ್ಟೇಬಲ್. ನಾವು ಅಭಿವೃದ್ಧಿಯನ್ನು ಊಹಿಸಬಹುದಾಗಿದೆ. ಫಾರ್ ಎಕ್ಸಾಂಪಲ್, ಒಂದು 3 ವರ್ಷದ ಮಗು ಏನೇನು ಮಾಡಬಹುದು ಎಂಬುದನ್ನು ನಾವು ಪ್ರೆಡಿಕ್ಟ್ ಅಥವಾ ಊಹಿಸಬಹುದು. ಆ ಒಂದು ಮಗು ಆ ವಯಸ್ಸಿನಲ್ಲಿ ಓಡಬಹುದು, ಭಾಷೆ ಕಲಿಯಬಹುದು ಇತ್ಯಾದಿ ಅಂಶಗಳನ್ನು ನಾವು ಊಹೆ ಮಾಡಬಹುದು. ಅದೇ ರೀತಿ ಅಭಿವೃದ್ಧಿ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಇರಬಹುದು. ಉದಾಹರಣೆಗೆ ಒಂದು ಮಗು 1 ವರ್ಷದಲ್ಲಿ ನಡೆಯಬಹುದು, 1.5 ವರ್ಷದಲ್ಲಿ ಕೂಡ ನಡೆಯಬಹುದು. ಅದೇ ರೀತಿ ಸ್ಟೇಜ್ ಬೈ ಸ್ಟೇಜ್ ಇರುವುದರಿಂದ ಅಭಿವೃದ್ಧಿಯನ್ನು 4 ವಿಧಗಳಲ್ಲಿ ಕೂಡ ವಿಂಗಡಿಸಿದ್ದೇವೆ. ಫಾರ್ ಎಕ್ಸಾಂಪಲ್, ಪ್ರಿನ್ಯಾಟಲ್ ಡೆವಲಪ್ಮೆಂಟ್, ಇನ್ಫ್ಯಾನ್ಸಿ ಪೀರಿಯಡ್, ಚೈಲ್ಡ್ಹುಡ್, ಅಡೋಲ್ಸನ್ಸ್ ಈ ರೀತಿ ಇವೆ. ಅದೇ ರೀತಿ ಡೆವಲಪ್ಮೆಂಟ್ ಪ್ರೊಸೀಡ್ಸ್ ಸ್ಟೇಜ್ ಬೈ ಸ್ಟೇಜ್. ಅಭಿವೃದ್ಧಿಯು ಹಂತ ಹಂತವಾಗಿ ಮುಂದುವರಿಯುತ್ತದೆ. ಫಾರ್ ಎಕ್ಸಾಂಪಲ್, ಒಂದು ಮಗು ಜನಿಸಿದ ನಂತರನೇ ನಡೆಯಲಿಕ್ಕೆ ಸ್ಟಾರ್ಟ್ ಆಗಲ್ಲ. ಒಂದು ಮಗು ಜನಿಸಿದ ನಂತರ ಮಾತಾಡಲಿಕ್ಕೆ ಶುರು ಮಾಡಲ್ಲ. ಸೊ ಇದು ಹಂತ ಹಂತವಾಗಿ ಆ ಒಂದು ಮಗುವಿನಲ್ಲಿ ಬೆಳವಣಿಗೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಅರ್ಲಿ ಡೆವಲಪ್ಮೆಂಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಲ್ಯಾಟರ್ ಡೆವಲಪ್ಮೆಂಟ್. ನಂತರದ ಅಭಿವೃದ್ಧಿಗಿಂತ ಆರಂಭಿಕ ಅಭಿವೃದ್ಧಿ ಹೆಚ್ಚು ಮುಖ್ಯವಾಗಿದೆ. ಅದೇ ರೀತಿ ಡೆವಲಪ್ಮೆಂಟ್ ಈಸ್ ಕಂಟಿನ್ಯೂಸ್. ಅಭಿವೃದ್ಧಿಯು ನಿರಂತರವಾಗಿದೆ. ದೇರ್ ಆರ್ ಇಂಡಿವಿಜುವಲ್ ಡಿಫರೆನ್ಸಸ್ ಇನ್ ಡೆವಲಪ್ಮೆಂಟ್. ಅಭಿವೃದ್ಧಿಯು ವೈಯಕ್ತಿಕ
ವ್ಯತ್ಯಾಸಗಳನ್ನು ಒಳಗೊಂಡಿದೆ. ಡೆವಲಪ್ಮೆಂಟ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯಾಚುರೇಷನ್ ಆ್ಯಂಡ್ ಲರ್ನಿಂಗ್. ಅಭಿವೃದ್ಧಿಯು ಪಕ್ವತೆ ಮತ್ತು ಕಲಿಕೆಯ ಉತ್ಪನ್ನವಾಗಿದೆ. Here question number 1, which of the following is principle of development? A, it is a continuous process. B, all processes of development are not interconnected. C, it does not proceed at the same pace for all. D, development is always linear. ಸೊ ಇಲ್ಲಿ ಯಾವುದು ಅಭಿವೃದ್ಧಿಯ ತತ್ವವಾಗಿದೆ ಎಂದು ಹೇಳಬಹುದು. So here it is a continuous process also is correct answer. Also it does not proceed at the same phase for all. This also is a correct answer. So ಈ ಒಂದು ಕ್ವೆಶ್ಚನ್ ಅಲ್ಲಿ ಎ ಮತ್ತು ಸಿ ಎರಡು ಕರೆಕ್ಟ್ ಆಗಿದೆ. ಸಿ ಆನ್ಸರ್ ಏಕೆಂದರೆ ಅಭಿವೃದ್ಧಿ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಇರಬಹುದು. ಉದಾಹರಣೆ, ಒಂದು ಮಗು 1 ವರ್ಷದಲ್ಲಿ ನಡೆಯಬಹುದು, ಅದೇ 1.5 ವರ್ಷದಲ್ಲಿ ಕೂಡ ನಡೆಯಬಹುದು. ಸೊ ಅದಕ್ಕಾಗಿ ಇದು ಡಸ್ ನಾಟ್ ಪ್ರೊಸೀಡ್ ಆಟ್ ಸೇಮ್ ಪೇಸ್ ಫಾರ್ ಆಲ್ ಅಂತೇಳಿ ನಾವು ಕರೆಕ್ಟ್ ಆನ್ಸರ್ ಸಿ ಕೂಡ ಆಗಿರುತ್ತೆ. ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ಕ್ವೆಶ್ಚನ್. ಡೆವಲಪ್ಮೆಂಟ್ ಈಸ್ ಅ ನೆವರ್ ಎಂಡಿಂಗ್ ಪ್ರೊಸೆಸ್. ದಿಸ್ ಐಡಿಯಾ ಈಸ್ ಅಸೋಸಿಯೇಟೆಡ್ ವಿತ್ ಎ, ಪ್ರಿನ್ಸಿಪಲ್ ಆಫ್ ಇಂಟಿಗ್ರೇಷನ್, ಬಿ, ಪ್ರಿನ್ಸಿಪಲ್ ಆಫ್ ಇಂಟರಾಕ್ಷನ್, ಸಿ, ಪ್ರಿನ್ಸಿಪಲ್ ಆಫ್ ಇಂಟರ್ರಿಲೇಷನ್, ಡಿ, ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ. ಸೊ ಇಲ್ಲಿ ಸಿಂಪ್ಲಿ ನೀವು ಹೇಳ್ಬೋದು ಏನಂದ್ರೆ ಅಭಿವೃದ್ಧಿಯು ಎಂದಿಗೂ ಅಂತ್ಯಗೊಳ್ಳದ ಪ್ರಕ್ರಿಯೆ ಎಂದು ಹೇಳಲು ಸಿಂಪಲ್ ಇಲ್ಲಿ ಏನು ಹೇಳ್ಬೋದು ಅಂದ್ರೆ ಪ್ರಿನ್ಸಿಪಲ್ ಆಫ್ ಕಂಟಿನ್ಯೂಟಿ ಅಂತ ಇಲ್ಲಿ ನಾವು ಹೇಳ್ಬೋದು. ಸೊ ಹಿಯರ್ ಡಿ ಆನ್ಸರ್ ಇಸ್ ದ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ಕ್ವೆಶ್ಚನ್, ದಟ್ ಈಸ್ the development that proceeds from the center to the periphery is called A, cephalocaudal development, B, proximodistal development, C, interrelation, D, integrative. So here correct answer is what they asked here, ಕೇಂದ್ರದಿಂದ ಪರಿಧಿಯವರೆಗಿನ ಅಭಿವೃದ್ಧಿಯನ್ನು ಏನೆಂದು ಕರೆಯಲಾಗುತ್ತೆ. ಸೊ ಸಿಫ್ಯಾಲೋಕಾಡಲ್ ಡೆವಲಪ್ಮೆಂಟ್ ಅಂದ್ರೆ ಆಲ್ರೆಡಿ ನಮಗೆ ಗೊತ್ತಿದ್ದಾಗೆ ಫ್ರಮ್ ಹೆಡ್ ಟು toe region development is known as cephalocaudal development. Similarly, the development which proceeds from center to periphery, that development we called as proximodistal development. So here center to periphery they asked, that's why B is the right answer. Let's move on. Question number 4, development is directional, means there is an emergence of new skill or behavior. B, development typically proceeds from simple to complex. C, all important development milestones were achieved before adulthood. D, development continues until death. ಅಭಿವೃದ್ಧಿಯು ದಿಕ್ಕಿನ ಸಾಧನವಾಗಿದೆ ಎಂದು ಹೇಳುವ ಒಂದು ಆನ್ಸರ್ ನಾವಿಲ್ಲಿ ಕಂಡುಹಿಡಿಯಬೇಕು. ಇದಕ್ಕೆ ಒಂದು ಕರೆಕ್ಟ್ ಆನ್ಸರ್ ನಾವು ಇಲ್ಲಿ ರಿಲೇಟ್ ಮಾಡಬಹುದು. ಡೆವಲಪ್ಮೆಂಟ್ ಟಿಪಿಕಲಿ ಪ್ರೊಸೀಡ್ಸ್ ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್. ಸೊ ಇದೊಂದು ದಿಕ್ಕಿನ ಸಾಧನವೆಂದು ಇಲ್ಲಿ ನಾವು ತೋರಿಸಬಹುದು. ಫ್ರಮ್ ಸಿಂಪಲ್ ಟು ಕಾಂಪ್ಲೆಕ್ಸ್ ಎಂದು ಇಲ್ಲಿ ನಾವು ರಿಲೇಟ್ ಮಾಡಬಹುದು. ಲೆಟ್ಸ್ ಮೂವ್ ಆನ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 5, ವಿಚ್ ಒನ್ ಈಸ್ ನಾಟ್ ಟ್ರೂ ಅಬೌಟ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್? Which one is not true about principles of development? A, development is continuous, development is interrelated, development is spiral, and D, development is reversible in nature. Here they asked not true about principles of development, that's why we have to choose here correct answer. Here development is continuous, this is the principle of development. Development is interrelated, this is also a principle of development. Development is spiral, ಇದು ಕೂಡ ಒಂದು ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಆಗಿದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಡಿ, ಡೆವಲಪ್ಮೆಂಟ್ ಈಸ್ ರಿವರ್ಸಿಬಲ್ ಇನ್ ನೇಚರ್. ಇದು ಡೆವಲಪ್ಮೆಂಟ್ ಪ್ರಿನ್ಸಿಪಲ್ ಅಲ್ಲ. ಸೊ ಡಿ ಇಸ್ ದ ರೈಟ್ ಆನ್ಸರ್ ಹಿಯರ್. You can join our social media platforms as a quick study for competitive in Instagram, Telegram, and also Facebook page. So thank you. Believe in yourself.
ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡಿ, ಈ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಲು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಅದೇ ರೀತಿ ಏನಾದರೂ ಕ್ವೆರೀಸ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.